ಸ್ನೇಹಿತರೆ ನಮಸ್ಕಾರ. 2025ರ ವರ್ಷ ಕಳೀತು. 2026ರ ಹೊಸ ವರ್ಷ ಆರಂಭ ಆಗ್ತಿದೆ. ಸೊ ಈ ಹೊಸ ವರ್ಷ ಹೇಗಿರುತ್ತೆ, ಇದರಲ್ಲಿ ಈಗ ನಾನೀಗ ಹೇಳೋಕೆ ಹೊರಟಿರೋದು ವೃಷಭ ರಾಶಿಯವರ ಬಗ್ಗೆ. ಇದರಲ್ಲಿ ಮೊದಲನೇದಾಗಿ ಇದೇನು ನಿಮ್ಮ ವರ್ಷದ ಸಂಪೂರ್ಣವಾದಂಥ ಭವಿಷ್ಯ ಆಗಿರೋದಿಲ್ಲ. ಯಾಕೆಂದರೆ ಜಸ್ಟ್ ರಾಶಿಯಿಂದನೇ ನಿಮಗೆ ಸಂಪೂರ್ಣವಾದಂಥ ಒಂದು ಪ್ರಿಡಿಕ್ಷನನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಗೋಚರ ಫಲದ ಆಧಾರದಲ್ಲಿ 2026ರಲ್ಲಿ ಪ್ರಮುಖವಾದಂಥ ಗೋಚರ ಫಲಗಳು ನಿಮಗೆ ಅನುಕೂಲಕರವಾಗಿದೆಯಾ ಅನ್ನೋದನ್ನಷ್ಟೇ ಇದರಲ್ಲಿ ಈಗ ನಾವು ಒಂದು ಇನ್ ಜನರಲ್ ಪ್ರಿಡಿಕ್ಷನ್ ಕೊಡೋದಕ್ಕೆ ಸಾಧ್ಯ. ಅದರಲ್ಲೂ ಈ ಗೋಚರ ಫಲ ಏನಿದೆಯೋ ಇದು ಕೂಡ ನಾವು ಸಂಪೂರ್ಣವಾಗಿ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಸ್ಟ್ರಾಲಜಿಕಲ್ ರೂಲು ಕೂಡ ಏನು ಹೇಳುತ್ತೆ ಅಂದರೆ ಒಂದು 20 to 30% ಅಪ್ಲೈ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನು ಎಲ್ಲ ಜ್ಯೋತಿಷ ವಿದ್ವಾಂಸರು ಕೂಡ ಒಪ್ತಾರೆ ಕೂಡ. ಸೊ ಹಂಗಾಗಿ ಇದೇನು ನಿಮ್ಮ ಸಂಪೂರ್ಣ ವರ್ಷದ ಭವಿಷ್ಯ ಅಂತ ತಗೊಳ್ಳೋದು ಬೇಡ. ಯಾಕೆಂದರೆ ನಿಮಗೆ ಸಂಪೂರ್ಣವಾದಂಥ ಭವಿಷ್ಯ ನೋಡಬೇಕು ಅಂದರೆ, ಭವಿಷ್ಯ ತಿಳ್ಕೊಳ್ಬೇಕು ಅಂದರೆ ಜನ್ಮಕುಂಡಲಿ ಬೇಕೇ ಬೇಕು. ಆ್ಯಕ್ಚುಲಿ ಜನ್ಮಕುಂಡಲಿಯಲ್ಲಿ ಇರುವಂಥ ಗ್ರಹಗಳ ಪೊಸಿಷನ್ನು ಮತ್ತು ಈಗ ಸದ್ಯ ಪ್ರಸಕ್ತ ನಡೀತಾ ಇರುವಂಥ ದಶೆ ಯಾವುದು, ಆ ದಶೆಯ ಮಹಾದಶೆ ಅಥವಾ ಅಂತರ್ದಶೆ, ಇದರ ಅಧಿಪತಿ ಗ್ರಹಗಳು ಎಲ್ಲಿ ಪೊಸಿಷನ್ ಆಗಿದೆ, ಮತ್ತು ಅವು ಯಾವ ನಕ್ಷತ್ರದಲ್ಲಿ ಸ್ಥಿತವಾಗಿದೆ, ಷಡ್ಬಲ ಎಷ್ಟಿದೆ, ನವಾಂಶದಲ್ಲಿ ಎಲ್ಲಿ ಸ್ಥಿತ ಆಗಿದೆ, ಷಡ್ವರ್ಗದ ಪೊಸಿಷನ್ ಹೇಗಿದೆ, ಹೀಗೆ ಬಹಳಷ್ಟು ವಿಚಾರಗಳನ್ನು ನಾವು ಇಲ್ಲಿ ಪರಿಗಣಿಸಿ ಪ್ರಿಡಿಕ್ಷನ್ ಕೊಡಬೇಕು ಅಂದರೆ ಬಹಳಷ್ಟು ವಿಚಾರಗಳನ್ನು ನಾವಿಲ್ಲಿ ಪರಿಗಣಿಸಬೇಕಾಗತ್ತೆ. ಸೊ ಹಂಗಾಗಿ ಜಸ್ಟ್ ಒಂದು ರಾಶಿಯಿಂದ ಒಂದು ಪ್ಲಾನೆಟ್ ಇಂಥ ಪೊಸಿಷನ್ನಲ್ಲಿದೆ ಅಂತ ಹೇಳಿ ಕೊಡುವಂಥ ಪ್ರಿಡಿಕ್ಷನ್ ಏನಿದೆಯೋ ಅದು ಕಂಪ್ಲೀಟ್ ಪ್ರಿಡಿಕ್ಷನ್ ಆಗಿರೋದಿಲ್ಲ. ಅದು ಗೋಚರ ಬಂದು ನಾವು ಈ ಪ್ರಿಡಿಕ್ಷನ್ಗೆ ಬಳಸುವಂಥ ಒಂದು ಟೂಲ್ ಅಷ್ಟೇ. ಅದು ಬೇರೆ ಬೇರೆ ಎಲ್ಲ ಫ್ಯಾಕ್ಟರ್ಗಳನ್ನು ಪರಿಗಣಿಸಿ ಅದರ ಜೊತೆಗೆ ಗೋಚರವನ್ನು ಅಪ್ಲೈ ಮಾಡೋದು ಜ್ಯೋತಿಷ್ಯದಲ್ಲಿನ ಪದ್ಧತಿ. ಈಗ ಭಾರತದಲ್ಲೇ 140 ಕೋಟಿ ಜನಸಂಖ್ಯೆ ಇದೆ. ಸೊ 12 ರಾಶಿಗಳಿರೋದು. 12 ರಾಶಿಯನ್ನು 140 ಕೋಟಿ ಜನರಿಗೆ ಒಂದು ಅಂದಾಜು ಲೆಕ್ಕ. ಸೊ ಈಗ ಡಿವೈಡ್ ಮಾಡಿದ್ರೂ ಕೂಡ ಸರಾಸರಿ 11 ಕೋಟಿ ಜನರಿಗೆ ಹೆಚ್ಚು ಕಡಿಮೆ ಒಂದೇ ರಾಶಿ ಇರ್ತದೆ. ಸೊ ಈ ಕಂಪ್ಲೀಟ್ 11 ಕೋಟಿ ಜನರಿಗೆ ಒಂದೇ ರೀತಿಯ ಫಲ ಅಪ್ಲೈ ಆಗುತ್ತಾ ಅಂತ ಯೋಚನೆ ಮಾಡಬೇಕಾಗುತ್ತೆ. ನಾವೀಗ ಕರ್ನಾಟಕದ ಜನಸಂಖ್ಯೆ ತಗೊಂಡ್ರೂ 11 ಕೋಟಿ ಇಲ್ಲ. ಇಡೀ ಒಂದು ರಾಜ್ಯದ ಜನಸಂಖ್ಯೆ ಒಂದೇ ರೀತಿಯಲ್ಲಿ ಜೀವನ ಮಾಡ್ತಾರಾ? ಮಾಡೋದಿಲ್ಲ ಅದು. ಸೊ ಹಂಗಾಗಿ ನಾವೀಗ ಅದನ್ನೇ ಹೇಳಿರೋದು, ನಾವು ಜಸ್ಟ್ ಒಂದು ರಾಶಿಯಿಂದನೇ ಏನು ಫಲವನ್ನು ಹೇಳಲಾಗುತ್ತೋ ಇದು ಇನ್ ಜನರಲ್ ಪ್ರಿಡಿಕ್ಷನ್ ಅಷ್ಟೇ ಹೊರತು ಇದು ಕಂಪ್ಲೀಟ್ಲಿ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಗೋಚರ ಹೇಗಿದೆ ಅನ್ನೋದನ್ನಷ್ಟೇ ಇಲ್ಲಿ ಪ್ರಿಡಿಕ್ಷನ್ ಮಾಡ್ಬೋದು. ಇನ್ನು ಗೋಚರದ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಪ್ರಧಾನವಾಗಿ ಶನಿ ಮತ್ತು ಗುರು ಈ 2 ಗ್ರಹಗಳನ್ನೇ ಪ್ರಧಾನವಾಗಿ ತಗೊಳ್ಳೋದು. ಯಾಕೆಂದರೆ ಉಳಿದ ಗ್ರಹಗಳು ಪ್ರತಿ ತಿಂಗಳು ಬದಲಾಗುತ್ತೆ, ಪ್ರತಿ ತಿಂಗಳು ರಾಶಿ ಬದಲಿಸ್ತವೆ, ಇಲ್ಲ ಅಂದರೆ 1.5 ತಿಂಗಳಿಗೆ ಒಂದ್ಸಲ ರಾಶಿ ಬದಲಿಸ್ತವೆ. ಸೊ ಹಂಗಾಗಿ ಅದನ್ನು ನೀವು ವಾರ್ಷಿಕ ಪ್ರಿಡಿಕ್ಷನ್ಗೆ ಅದನ್ನು ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಉಳಿದಂಗೆ ನಾವೀಗ ಶನಿ ಮತ್ತು ಗುರುವನ್ನು ಇಲ್ಲಿ ತಗೊಳ್ಬೋದು. ಗೋಚರ ಫಲ ಹೇಗಿದೆ 26ರಲ್ಲಿ ಅನ್ನೋದನ್ನು ನಾವೀಗ ತಗೊಳ್ಬೋದು. ಸೊ ಶನಿ ಬಂದು ಸದ್ಯ ಮೀನರಾಶಿಯಲ್ಲಿದೆ. ಮೀನರಾಶಿಯಲ್ಲಿರುವಂಥ ಶನಿ ವೃಷಭ ರಾಶಿಯವರಿಗೆ 11ನೇ ಭಾವ ಆಗಿರೋದ್ರಿಂದಾಗಿ ಶನಿಯ ಗೋಚರ ಅಂತ ಏನಿದೆಯೋ ಅದು ಪಾಸಿಟಿವ್ ಪೊಸಿಷನ್ ಆಗಿರುತ್ತೆ. ಹೀಗಾಗಿ ಹಣಕಾಸು ಆದಾಯದ ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ಪರಿಸ್ಥಿತಿ ಶನಿಯ ಗೋಚರ ಏನಿದೆಯೋ ಅದು ಚೆನ್ನಾಗೇ ಇರ್ತದೆ. ಸೊ ನನಗೆ ಕೆಲವರು ಕೇಳ್ತಾರೆ, ವೃಷಭ ರಾಶಿಯವರಿಗೆ ಕಳೆದ 1 ವರ್ಷದಿಂದನೇ ವರ್ಷ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಏನು ಪಾಸಿಟಿವ್ ಫಲ ನಮಗೆ ಕಾಣಿಸ್ತಾ ಇಲ್ಲ ಅಂತ. ಬರೀ ಇದು ಗೋಚರ ಫಲದಲ್ಲಿ ಮಾತ್ರವೇ ಶನಿ ಪಾಸಿಟಿವ್ನಲ್ಲಿದೆ ಅಷ್ಟೇ. ಇದರ ಜೊತೆಯಲ್ಲಿ ಜಾತಕದಲ್ಲಿರುವಂಥ ಬೇರೆ ಪ್ಲಾನೆಟ್ಸು ಕೂಡ ನಾವು ನೋಡಬೇಕಾಗುತ್ತೆ. ಹಾಗೆಯೇ ದಶೆ, ಇವಾಗ ಪ್ರಸಕ್ತ ನಡೀತಾ ಇರುವಂಥ ದಶೆ ಫಲ ಯಾವುದು ಅನ್ನೋದು ಕೂಡ ಇದರಲ್ಲಿ ಬಹಳ ಪ್ರಧಾನ ಪಾತ್ರ ವಹಿಸುತ್ತೆ. ಸೊ ದಶೆ ಫಲವೇ ಮೇಜರ್ ರೋಲ್ ಪ್ಲೇ ಮಾಡೋದು. ಸೊ ಹಂಗಾಗಿ ಗೋಚರ ಫಲ ಅದರ ಜೊತೆಗೆ ಸಪೋರ್ಟಿವ್ ಟೂಲ್ ಥರ ವರ್ಕ್ ಮಾಡುತ್ತಷ್ಟೇ. ಸೊ ದಶೆಯು ಚೆನ್ನಾಗಿತ್ತು ಅಂದರೆ ನಿಮಗೆ ಆ್ಯಕ್ಚುಲಿ ಗೋಚರದಲ್ಲೂ ಇದು ಪಾಸಿಟಿವ್, ಶನಿ ಪಾಸಿಟಿವ್ ಇರೋದ್ರಿಂದಾಗಿ ಖಂಡಿತವಾಗಿ ಉತ್ತಮ ಫಲ ಸಿಗ್ತದೆ. ಇನ್ನು ಗುರುವಿನ ವಿಚಾರಕ್ಕೆ ಬರೋದಾದರೆ ಗುರು ಕೂಡ ಸದ್ಯ ಮಿಥುನ ರಾಶಿಯಲ್ಲಿದೆ. ಸೊ ಮಿಥುನ ರಾಶಿಯಲ್ಲಿ ಈ ವರ್ಷ ಜೂನ್ವರೆಗೂ ಕೂಡ ಮಿಥುನ ರಾಶಿಯಲ್ಲೇ ಇರ್ತದೆ. ಸೊ ಹಂಗಾಗಿ ಗುರು ಕೂಡ ಪಾಸಿಟಿವ್ ಪೊಸಿಷನ್ನಲ್ಲೇ ಇದೆ. ಸೊ ವೃಷಭ ರಾಶಿಯವರಿಗೆ ಹಣಕಾಸು ಇದು ಧನಸ್ಥಾನ, ಆ್ಯಕ್ಚುಲಿ 2ನೇ ಭಾವದಲ್ಲಿರುವಂಥ ಗುರು ಇದು ಹಣಕಾಸಿಗೆ ಸಂಬಂಧಪಟ್ಟಂಗೆನೇ ಉತ್ತಮ ಫಲವನ್ನು ಕೊಡುವಂಥ ಸ್ಥಾನ. ಸೊ ಹಂಗಾಗಿ ವೃಷಭ ರಾಶಿಯವರಿಗೆ ದಶೆ ಫಲವು ಉತ್ತಮವಾಗಿತ್ತು ಅಂದರೆ ಇದು 2026ರ ಜೂನ್ವರೆಗೂ ಕೂಡ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಜೂನ್ ನಂತರವೂ ಕೂಡ ಶನಿಯು ಪಾಸಿಟಿವ್ನಲ್ಲಿರ್ತದೆ, ಗುರು ಮಾತ್ರ ರಾಶಿ ಬದಲಾವಣೆ ಮಾಡ್ತದೆ. ಇನ್ನು ರಾಹು ಕೇತು ವಿಚಾರಕ್ಕೆ ಬರೋದಾದ್ರೆ ರಾಹು ಕೇತು ಎರಡೂ ಕೂಡ, ರಾಹು ಬಂದು ಕುಂಭದಲ್ಲಿದೆ, ಕೇತು ಬಂದು ಸಿಂಹದಲ್ಲಿದೆ. ಕೇತು 4ನೇ ಭಾವ ಬರೋದ್ರಿಂದಾಗಿ ಮಾನಸಿಕವಾಗಿ ಕೆಲವೊಂದು ಕಿರಿಕಿರಿಗಳನ್ನು ನೀವು ಅನುಭವಿಸ್ಬೇಕಾಗಿ ಬರ್ಬೋದು. ಸೊ ರಾಹು ಬಂದು 10ನೇ ಭಾವದಲ್ಲಿರೋದ್ರಿಂದಾಗಿ ಕೆಲಸ ಕಾರ್ಯಗಳು ಅಂತೇನಿದೆಯೋ ಅದರ ಪ್ರಗತಿಯಲ್ಲಿ ಕೆಲವೊಂದು ವಿಳಂಬ, ಕೆಲವೊಂದು ಸಲ ನೀವು ಅಂದ್ಕೊಂಡಂಗೆ ಆಗೋದಿರೋದು,
ಇಂಥ ಸಾಧ್ಯತೆಗಳು ಇರ್ತದೆ. ಇನ್ನು ಮುಗಿಸೋದಕ್ಕೆ ಮೊದಲು ಒಂದು ಬಹಳ ಪ್ರಮುಖವಾದ ವಿಚಾರವನ್ನು ನಾನು ಎಕ್ಸ್ಪ್ಲೈನ್ ಮಾಡಬೇಕು. ಇದೇನು ನಾವು 2025ರಿಂದ 26ನೇ ವರ್ಷಕ್ಕೆ ಏನು ಕ್ಯಾಲೆಂಡರ್ ಇಯರ್ ಬದಲಾಗಿದೆಯೋ, ಈ ಕ್ಯಾಲೆಂಡರ್ ಏನಿದೆಯೋ ಇದು ಬಂದು ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಹೇಳ್ತೀವಿ. ಅಂದರೆ ಇಂಗ್ಲೀಷ್ ಕ್ಯಾಲೆಂಡರ್ ಅಂತ ನಾವೇನು ಹೇಳ್ತೀವಿ, ಇದು ಗ್ರೆಗೋರಿಯನ್ ಕ್ಯಾಲೆಂಡರ್. ಇದರ ಮೂಲ ಬಂದು ಯುರೋಪ್. ಸೊ ಇದು ಜಾರಿಗೆ ಬಂದಿರೋದೇ 16ನೇ ಶತಮಾನದಿಂದ. 16ನೇ ಶತಮಾನ ಅಂದರೆ ನಾವೀಗ ಏನು 21ನೇ ಶತಮಾನದಲ್ಲಿ ಇದ್ದೀವಿ. ಅಂದರೆ ಹೆಚ್ಚು ಕಡಿಮೆ ಒಂದು 500 ವರ್ಷಗಳಿಂದ ಈ ಕ್ಯಾಲೆಂಡರ್ ಜಾರಿಯಲ್ಲಿದೆ. ಸೊ ಈ ಕ್ಯಾಲೆಂಡರ್ನಲ್ಲಿ ವರ್ಷ ಬದಲಾಗೋದಕ್ಕೂ ಏನು ಆಸ್ಟ್ರಾಲಜಿಕಲ್ ಫ್ಯಾಕ್ಟರ್ಗಳು ಅಂತ ಏನಿದೆಯೋ ಈ ಬದಲಾವಣೆಗಳಿಗೂ ಯಾವುದೇ ಸಂಬಂಧ ಇರೋದಿಲ್ಲ. ನಿಮಗೆ ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇದು 2025 ಡಿಸೆಂಬರ್ 31 ಪ್ಲಾನೆಟರಿ ಪೊಸಿಷನ್ಸ್. ಓಕೆ, ಇದರ ಪಕ್ಕದಲ್ಲಿರೋದು 2026 ಜನವರಿ 1ನೇ ತಾರೀಕು, ಅಂದರೆ ಹೊಸ ವರ್ಷದ ಮೊದಲ ದಿನದ ಪ್ಲಾನೆಟರಿ ಪೊಸಿಷನ್ಸ್. ಸೊ 25ರ ಕಡೆಯ ದಿನ, 25ರ ಏನು ವರ್ಷದ ಕೊನೆಯ ದಿನ ಏನಿದೆಯೋ, 26ನೇ ವರ್ಷದ ಮೊದಲ ದಿನ ಏನಿದೆಯೋ, ಎರಡರಲ್ಲೂ ಕೂಡ ಏನು ಪ್ಲಾನೆಟರಿ ಪೊಸಿಷನ್ಸ್ ಏನಿದೆಯಲ್ಲ ಸೇಮ್ ಟು ಸೇಮ್ ಇದೆ ನೋಡಿ. ಚಂದ್ರ ಸಾಮಾನ್ಯವಾಗಿ 2.5 ದಿನಕ್ಕೆ ಒಂದ್ಸಲ ರಾಶಿ ಬದಲಾವಣೆ ಮಾಡ್ತದೆ. ಆದರೆ ಇಲ್ಲಿ ಚಂದ್ರನೂ ಕೂಡ ವೃಷಭ ರಾಶಿಯಲ್ಲೇ ಇದೆ. ನೀವೀಗ 31ನೇ ತಾರೀಕಿಗೂ ವೃಷಭ ರಾಶಿಯಲ್ಲಿದೆ, 1ನೇ ತಾರೀಕಿಗೂ ವೃಷಭ ರಾಶಿಯಲ್ಲೇ ಇದೆ. ಅಂದರೆ ಚಂದ್ರ ಕೂಡ ರಾಶಿ ಬದಲಾವಣೆ ಮಾಡಿಲ್ಲ. ಸೊ ನಾವು ಫಾಲೋ ಮಾಡ್ತಾ ಇರುವಂಥ ಇಂಗ್ಲೀಷ್ ಕ್ಯಾಲೆಂಡರ್ಗೂ ಈ ಆಸ್ಟ್ರಾಲಜಿಕಲ್ ಫ್ಯಾಕ್ಟರ್ಗಳಿಗೂ ಏನು ಬದಲಾವಣೆ ಅನ್ನೋದೇನಿದೆಯೋ ಅದಕ್ಕೂ ಸಂಬಂಧ ಇಲ್ಲ ಅನ್ನೋದು ನಿಮ್ಗೆ ಇಲ್ಲೇ ಗೊತ್ತಾಗ್ತಾ ಇದೆ. ಜ್ಯೋತಿಷ್ಯದಲ್ಲಿ ಸಾಮಾನ್ಯವಾಗಿ ಫಾಲೋ ಮಾಡೋದು ನಮ್ಮ ಭಾರತೀಯ ಪಂಚಾಂಗವನ್ನು. ಭಾರತೀಯ ಪಂಚಾಂಗದಲ್ಲಿ ಆ್ಯಕ್ಚುಲಿ ತಿಥಿಗಳು, ನಕ್ಷತ್ರಗಳು ಇಂಥದೆಲ್ಲ ಬದಲಾವಣೆ ಆದಾಗಲೇ ವರ್ಷ, ತಿಂಗಳು, ದಿನ ಅಂತ ಬದಲಾಗೋದು. ನಾನು ಆಗಲೇ ಹೇಳ್ದಂಗೆ ಏನು ನಮ್ಮ ಇಂಗ್ಲೀಷ್ ಕ್ಯಾಲೆಂಡರ್ ಜಾರಿಗೆ ಬಂತೋ ಇದಕ್ಕೂ ತುಂಬ ಶತಮಾನಗಳ ಹಿಂದಿನಿಂದನೇ ಭಾರತದಲ್ಲಿ ಜ್ಯೋತಿಷ್ಯ ಇದೆ. ಸೊ ಈ ಜ್ಯೋತಿಷ್ಯ ಬಂದು ಆವಾಗಲಿಂದನೂ ಫಾಲೋ ಮಾಡ್ತಾ ಬಂದಿರೋದು ಏನು ತಿಥಿ ನಕ್ಷತ್ರಗಳ ಬದಲಾವಣೆ ಅಂತ ಏನಿದೆಯೋ ಇದರ ಆಧಾರದಲ್ಲಿರುವಂಥ ಭಾರತೀಯ ಪಂಚಾಂಗವನ್ನು. ಸೊ ಭಾರತೀಯ ಪಂಚಾಂಗದ ಪ್ರಕಾರ ನಮ್ಮ ವರ್ಷ ಬದಲಾಗೋದು ಯುಗಾದಿಗೆ. ಸೊ ಅದರಂತೆ ನಮ್ಮ ಹೊಸ ವರ್ಷ ಬದಲಾವಣೆ ಆಗೋದು ಕೂಡ ಭಾರತದಲ್ಲಿ ಬದಲಾವಣೆ ಆಗೋದು ಯುಗಾದಿಗೇನೆ ಹೊಸ ವರ್ಷ ಅಂತ ನಾವು ಪರಿಗಣಿಸಬೇಕಾಗುತ್ತೆ. ಸೂರ್ಯ ಮತ್ತು ಚಂದ್ರರ ಚಲನೆಯ ಆಧಾರದಲ್ಲಿ ಈ ಪಂಚಾಂಗ ವರ್ಕ್ ಆಗುತ್ತೆ. ಸೊ ಅದನ್ನೇ ಇಲ್ಲಿ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅನ್ವಯಿಸ್ತಾ ಬಂದಿರೋದು. ಆದರೂ ಕೂಡ 2026ನೇ ಕ್ಯಾಲೆಂಡರ್ ವರ್ಷದಲ್ಲಿ ಪರಿಸ್ಥಿತಿಗಳು ಅನುಕೂಲಕರವಾಗಿದೆಯೋ ಇಲ್ವೋ ಅನ್ನೋದನ್ನು ಇನ್ ಜನರಲ್ ನಾವಿಲ್ಲಿ ತಗೊಳ್ಬೋದು. ಸೊ 2026ನೇ ವರ್ಷ ಏನಿದೆಯೋ ಪ್ರತಿಯೊಬ್ಬರಿಗೂ ಒಳ್ಳೆಯ ವರ್ಷವಾಗಿರಲಿ, ಪ್ರತಿಯೊಬ್ಬರ ಕನಸು ಈಡೇರಲಿ, ಬದುಕು ಹಸನಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.